ಕಾಂಗ್ರೆಸ್ಗೆ ನಾವು ಮತದಾನ ಮಾಡಕತ್ತಿಲ್ಲ. ಜಮೀರ್ ಅಹಮದ್ಗೆ ಬೆಲೆ ಕೊಟ್ಟಿಲ್ಲ. ಅದಕ್ಕೆ ಸರಿ ನಾವು ಕಾಂಗ್ರೆಸ್ಗೆ ಮತ ಹಾಕಕತ್ತಿಲ್ಲ. ಇದಕ್ಕೆ ಸರಿ ನಮ್ಮ ಮತದಾನ ಆದಿಲ್ ಭಾಷಾ. ಮತ್ತೆ ಇಲ್ಲಿ ಸ್ಕ್ಯಾನ್ ಸೆಂಟರ್ ಇಲ್ಲ, ಒಳ್ಳೆ ಪಾರ್ಕ್ ಇಲ್ಲ, ಹಾಸ್ಟೆಲ್ ಇಲ್ಲ. ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಜನ ವಂಗಿ ಜನ ಎಲ್ಲರೂ ಸರಿ ನಾವು ಬಿಜೆಪಿಗೆ ಮಾಡೋಣ ಅಂತ ಇದೀವಿ. ಒಂದು 5,000 to 6,000 ಲೀಡ್ನ ಗೆದ್ದೇ ಗೆಲ್ತಿತ್ತು ಕಾಂಗ್ರೆಸ್ ಅಲ್ಲಿ. ಈಗ ಸಮರ್ಥ ಶಾಮ್ನೂರಿ ಯುವ ಕ್ಯಾಂಡಿಡೇಟ್ ಅವರಿಗೆ ಚಾನ್ಸ್ ಕೊಟ್ಟರೆ ಅವ್ರು ಮಾಡ್ತಾರಂತ ನಮಗೆ ಭರವಸೆ ಇದೆ ಅವ್ರ ಮೇಲೆ. ಪಕ್ಕಾ ಕಾಂಗ್ರೆಸ್ ಗೆಲ್ಲೋದು 10,000 ಲೀಡಿಂಗ್ ಇಂದ ಸಮರ್ಥ ಅವರು ಗೆಲ್ಲಕತ್ತಾರೆ ಸರ್. ಈ ಭಾಗದಲ್ಲಿ ಮಾತ್ರ ಬಿಜೆಪಿ ಬೇರೆ ಒಂದು 10 ಓಟೇನೋ ಬರ್ಬೋದು ಅಮ್ಮಮ್ಮ ಅಂದ್ರೂ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನೂರಾಣಿ ಆಟೋ ಸ್ಟ್ಯಾಂಡಲ್ಲಿ ನಾವಿದ್ದೇವೆ. ಆ್ಯಕ್ಚುಲಿ ಈ ಬಾರಿಗೆ ಸಾಕಷ್ಟು ಬಿಸಿಲಿಗಿಂತ ಚುನಾವಣೆ ಕಾವೇ ಜಾಸ್ತಿ ಇರ್ತಕ್ಕಂಥದ್ದು. ಯಾಕಂದರೆ ದಾವಣಗೆರೆ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ದೋಸೆ ನೆನಪಾಗ್ತಾ ಇತ್ತು. ಈಗ ಬಿಸಿಲು ನೋಡಿಬಿಟ್ರೆ ಬಿಸಿಲಿನ ಕಾವಿಗಿಂತ ಈಗಾಗಲೇ ಚುನಾವಣೆ ಕಾವೇ ಜಾಸ್ತಿ ಇರ್ತಕ್ಕಂಥದ್ದು. ಈ ಬಾರಿ ಚುನಾವಣೆ ಹೇಗೆ ನಡೀತಾ ಇದೆ ಸರ್? ತಮ್ಮ ಮತ ಈ ಬಾರಿಗೆ ಯಾರಿಗೆ? ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ, ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ಬರ್ಕತು. ಈ ಸರಿ ನಾವು ಮತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆದಿಲ್ ಭಾಷಾ ಅಂತ ನಿಂತಾರೆ. ಅವರು ಡೈಮಂಡ್ ಕ್ರಮಾಂಕ ಸಂಖ್ಯೆ 14 ಅವ್ರಿಗೆ ನಾವು ಮತದಾನ ಮಾಡ್ಸಕತ್ತೀವಿ. ಯಾಕಂದರೆ ಈ ಸರಿ ಕಾಂಗ್ರೆಸ್ಸಿಗೆ ನಾವು ಮತದಾನ ಮಾಡಕತ್ತಿಲ್ಲ. ಯಾಕಂದರೆ ಈಗ ನಮ್ಮದು ನಾಯಕರು ಬಿಜರ್ ಜಮೀರ್ ಅಹಮದ್, ನಮ್ಮ ಉಲ್ಮಾ ಇಕ್ರಾಮ್ ಎಲ್ಲರೂ ಟಿಕೆಟ್ ಕೇಳಿದ್ರಿ, ಆದ್ರೂ ನಮಗೆ ಟಿಕೆಟ್ ಕೊಟ್ಟಿಲ್ಲ. ನಮ್ಮ ಸಮಾಧಿಗೆ ಈ ಸರಿ ಟಿಕೆಟ್ ಕೊಟ್ಟಿಲ್ಲ. ನಮ್ಮ ಉಲ್ಮಾ ಇಕ್ರಾಮಿಗೆ ಬೆಲೆ ಕೊಟ್ಟಿಲ್ಲ. ನಮ್ಮದು ಅಧ್ಯಕ್ಷರು ಬಿಜರ್ ಜಮೀರ್ ಅಹಮದ್ಗೆ ಬೆಲೆ ಕೊಟ್ಟಿಲ್ಲ. ಅದಕ್ಕೆ ಈ ಸರಿ ನಾವು ಕಾಂಗ್ರೆಸ್ಸಿಗೆ ಮತ ಹಾಕಾಕತ್ತಿಲ್ಲ. ನಮ್ಮ ಮತ ಇದು ಸಂವಿಧಾನದಲ್ಲಿ ಅವ್ರವ್ರ ಮತ ಯಾರಿಗಾರು ಚೆಲ್ಬೋದು, ಯಾರಿಗಾರ ಮತದಾನ ಮಾಡ್ಬೋದು. ಇದಕ್ಕೆ ಸರಿ ನಮ್ಮ ಮತದಾನ ಆದಿಲ್ ಭಾಷಾ ಡೈಮಂಡ್ ಕರ್ಮ ಸಂಖ್ಯೆ 14 ಹಾಕಾಕತ್ತೀವಿ. ನಾವು ಅದೇ ಹಾಕಿಸ್ತೀವಿ, ಅವ್ರಿಗೆ ವೋಟಿಂಗ್ ನಾವು ಮಾಡಿಸೋದು. ಅಂದರೆ ಕಾಂಗ್ರೆಸ್ಗೆ ಈ ಬಾರಿ ಮತ ಹಾಕಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀರಿ? ಯಾಕೆ ಈ ಸರಿ ನಮಗೆ ಟಿಕೆಟ್ ಕೊಟ್ಟಿಲ್ಲ ಅಲ್ಲ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲಲ್ಲ. ಯಾಕಂದರೆ ಈಗ 80,000 ವೋಟಿಂಗ್ ಇದ್ರೂ ಕೊಟ್ಟಿಲ್ಲ. ಅಹಿಂದ ವರ್ಗರಿಗೆ ಬಿ ಫಾರ್ಮ್ ಕೊಟ್ಟಿಲ್ಲ. ನಮಗೆ ಈ ಸರಿ ಬಿ ಫಾರ್ಮ್ ಕೊಟ್ಟಿದ್ದರೆ ಅಹಿಂದ ವರ್ಗಿಗೆ ಎಲ್ಲ ಜನ ಅಲ್ಪಾಕ ಮುಸ್ಲಿಂ ಜನ ಮತ್ತು ಇವರು ಅಹಿಂದ ಜನ ಎಲ್ಲ ನಮಗೆಲ್ಲರೂ ಸೇರಿ ಓಟ್ ಹಾಕ್ತಿದ್ರು, ನಮಗೆ ಮತದಾನ ಮಾಡ್ತಿದ್ರು. ಅದಕ್ಕೆ ಈ ಸರಿ ನಾವು ಡೈಮಂಡಿಗೆ ಓಟ್ ಮಾಡಕತ್ತೀವಿ. ಅಂದರೆ ಈ ಭಾಗದಲ್ಲಿ ಅಭಿವೃದ್ಧಿ ಹೊಂದಿದೆಯಾ ಬ್ರದರ್ ಈ ಬಾರಿಗೆ? ಅಷ್ಟೇನು ಆಗಿಲ್ಲ. ಇಲ್ಲಿ ಹಾಸ್ಟೆಲ್ಗಳು ಆಗಬೇಕು, ಲೇಡೀಸ್ ಹೆಣ್ಮಕ್ಳ ಆಸ್ಪತ್ರೆ ಸರಿ ಇಲ್ಲ, ಇಲ್ಲಿ ಒಂದು ಸ್ಕ್ಯಾನ್ ಸೆಂಟ್ರ್ ಇಲ್ಲ, ಮತ್ತು ಒಂದು ಒಳ್ಳೆ ಪಾರ್ಕ್ ಇಲ್ಲ, ಮತ್ತು ಇಲ್ಲಿ ಸ್ಕ್ಯಾನ್ ಸೆಂಟ್ರ್ ಇಲ್ಲ, ಒಳ್ಳೆ ಪಾರ್ಕ್ ಇಲ್ಲ, ಹಾಸ್ಟೆಲ್ ಇಲ್ಲ. ಇನ್ನೂ ಅಷ್ಟೇನು ಅಭಿವೃದ್ಧಿ ಆಗಿಲ್ಲ. ದಾವಣಗೆರೆ ಇಲ್ಲ. ಈ ದಾವಣಗೆರೆ ಇಲ್ಲಿ ಸೌತ್ನಲ್ಲಿ MLA ಕಂಟಿನ್ಯೂ ಇದೆ ನಮ್ಮದು. ದಾವಣಗೆರೆ ಇಲ್ಲಿ ಮಾಡಿಲ್ಲ. ಇಲ್ಲಿ ಎಲ್ಲ ನಮ್ಮ ಸಮಾಜದವ್ರಿಗೆ ಎಲ್ಲರಿಗೆ ದಾವಣಗೆರೆದವ್ರಿಗೆ ಎಲ್ಲ ಸಮಾಜದವ್ರಿಗೆ ಒಳ್ಳೆ ಸೌಲಭ್ಯ ಆಗ್ತೈತಿ. ಹೆಣ್ಮಕ್ಳ ಆಸ್ಪತ್ರೆ ಆಗಿದೆ, ಎಲ್ಲರಿಗೆ ಸೌಲಭ್ಯ ಆಗ್ತೈತಿ. ಎಲ್ಲ ಜಾತಿ ಧರ್ಮದ ಜನರಿಗೆ ಆಗ್ತೈತಿ. ಇಲ್ಲಿ ಆಗಿದ್ರೆ ಎಲ್ಲ ಜಾತಿ ಧರ್ಮದವರು ಈ ಭಾಗದಲ್ಲಿ ಇದ್ದಾರೆ. ಈ ಸರಿ ನಾವು ಕಾಂಗ್ರೆಸ್ಸಿಗೆ ಮತದಾನ ಮಾಡಲ್ಲ ಸರ್. ನಮ್ಮ ಮತದಾನ ಏನಿದ್ರೆ ಆದಿಲ್ ಭಾಷಾ ಕರ್ಮ 14 ನಂಬರ್ ಡೈಮಂಡ್ ವಜ್ರ. ಅಂದರೆ ತಾವು ಕೂಡ ಹೇಳ್ತಾ ಇದ್ರಿ ಈ ಭಾಗದಲ್ಲಿ ಅಭಿವೃದ್ಧಿ ಏನಾಗಬೇಕು ಸರ್? ಅಭಿವೃದ್ಧಿ ಏನಾಗಬೇಕು? ಅಭಿವೃದ್ಧಿ ಹೇಳೇನಲ್ರಿ, ಕಾಲೇಜ್ ಆಗಬೇಕು, ಸ್ಕ್ಯಾನ್ ಹಾಸ್ಪಿಟಲ್ ಆಗಬೇಕು, ಹೆಣ್ಮಕ್ಳ ಆಸ್ಪತ್ರೆ ಆಗಬೇಕು, ಸ್ಕ್ಯಾನಿಂಗ್ ಸೆಂಟರ್ ಇಲ್ಲ, ದಾವಣಗೆರೆ ಇಲ್ಲ. ಹೇಗೆ ನಡೀತದೆ ಎಲೆಕ್ಷನ್ ಕಾವು? ಯಾರಿಗೆ ತಮ್ಮ ಮತ? ಸಾವು ನಾವು ಸಾದಿಕ್ ಪಲಾನ್ ಬೆಳೆಗಾರರು, ನಾವು ಫಾಲೋವರ್ಸ್ ಅವ್ರದ್ದು, ಅವ್ರ ಶಿಷ್ಯಗಳು. ನಾವು ಏನು ಮಾಡ್ತೀರಾ, ಇವಾಗ DK ಶಿವಕುಮಾರ್ ಸಿದ್ದರಾಮಯ್ಯ ಅವರು ಅವ್ರಿಗೆಲ್ಲ ಕನ್ವಿನ್ಸ್ ಮಾಡ್ಕೊಂಡು ಅವ್ರ ಕಡೆ ಕರ್ಕೊಂತಾರೆ. ಮತ್ತೆ ಇವಾಗ ನಾವು ಏನು ಮಾಡಲ್ಲ ಸರ್. ಇವಾಗ ಎರಡೇ ಆಪ್ಷನ್ ಐತಿ, ಒಂದು ಕಾಂಗ್ರೆಸ್ ಇಲ್ಲಾಂದ್ರೆ BJP, ಯಾವ್ದ್ರಲ್ಲಿ ಹಾಕ್ಬೇಕು ಒಂದು. ಇವಾಗ ಸಾದಿಕ್ ಪೈಲ್ವಾನ್ ಅವರು ನಾನು ಅಂದರೆ ಹಿಂದೆ ನಾನು ನಾಮಿನೇಷನ್ ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲ ಒಂದು ಕಡೆ ಈಗ ನಿಮ್ಮ ರಿಜ್ವಾನ್ ಅವರು, ಸಲೀಂ ಅಹಮದ್ ಅವರು ಬಂದು ಬೆಂಗಳೂರಿಗೆ ಕರ್ಕೊಂಡೋಗಿ CM ಅವ್ರನ್ನ ಭೇಟಿ ಮಾಡಿಸಿದ್ರು. CM ಅವ್ರನ್ನ ಭೇಟಿ ಮಾಡಿಸಿದಾದ ನಂತರ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿದ್ರು. ನಿಮ್ಮ ಬೆಂಬಲಿಗರ ಪರಿಸ್ಥಿತಿ ಏನಾಯ್ತು ಸರ್ ಅಲ್ಲಿ? ಅದೇ ಸರ್, ಇವಾಗ ಸ್ವಲ್ಪ ಮನಸ್ಸು ನೋವಾಗಿತ್ತು. ಏನು ಮಾಡ್ತೀರ, ಅವ್ರು ನಾವು ಸೀಟ್ ಕೇಳಿದ್ದು, ಅವ್ರು ಸೀಟ್ ಕೊಟ್ಟಿಲ್ಲಲ್ಲ ಸರ್, ಬಿ ಫಾರ್ಮ್ ಕೊಟ್ಟು. ಅದಕ್ಕಾಗಿ ನಾವು ಅವರು ಬೇಸರ ಆಗಿದ್ದು. ನಾವು ಇವಾಗ ಎರಡೇ ಆಪ್ಷನ್ ಐತಿ, ಒಂದು BJP ಹಾಕೊಂಡು ಓಟ್ ಹಾಕಬೇಕು ಒಂದು, ಇಲ್ಲಾಂದ್ರೆ ಕಾಂಗ್ರೆಸ್. ನಾವು ಮುಸ್ಲಿಮ್ ಹೆಂಗೆ ಜನ ಐತಲ್ಲ, ಸ್ವಲ್ಪ ಡೌಟೇ ಕಾಂಗ್ರೆಸ್ ಹಾಕೋದು. ಇಲ್ಲಾಂದರೆ ಡೈಮಂಡ್ಗೆ ಹಾಕಬೇಕು, ಇಲ್ಲಾಂದ್ರೆ BJP, ಇಲ್ಲಾಂದ್ರೆ BJP. ಈ ಮೂರಿಂದ ಒಂದು ಆಪ್ಷನ್ ಐತಿ. ಹಾಂ, ನೋಡೋಣ. ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಭೂಮಿ ಜನ ವಂಗಿ ಜನ ಎಲ್ಲರೂ ಸರಿ ನಾವು BJಪಿಗೆ ಮಾಡೋಣ ಅಂತ ಇದ್ದೀವಿ. ನೋಡೋಣ, ಪ್ರಯತ್ನ ಮಾಡೋಣ. ನೋಡೋಣ ಈ ಬಾರಿ BJಪಿಗೆ ನೋಡೋಣ. ಯಾಕಂದ್ರೆ ಯಾರು ನಮಗೆ ದೊಡ್ಡವರು, ನಮ್ಮ ಹಿರಿಯವರು ಯಾರು ನಮಗೆ ಕರೆದಿಲ್ಲ ಇಲ್ಲಿಂದ. ಸುಮ್ಮನೆ ಯಾಕೆ ನಾವು ಅವ್ರ ಹೆಸರು ಹೇಳಬೇಕು? ಸಾದಿಕ್ ಪೈಲ್ವಾನ್ ಅವರು ಕಾಂಗ್ರೆಸ್ಸಿಂದ ಇದನ್ನು ಕೇಳ್ತಾರೆ. ನಮ್ಮ ಚಿಕ್ಕಪ್ಪ ಅವ್ರು ಮಾತಾಡ್ತಾರೆ. ಅವರು ಏನು ಇನ್ನೂ ಮಾತಾಡಿಲ್ಲ, ನಮಗೆ ಮಾತಾಡ್ತಾರೆ ಅವರು. ನಾವು ಎರಡೇ ಆಪ್ಷನ್, ಇಲ್ಲಾಂದ್ರೆ BJP ಕಾಂಗ್ರೆಸ್.
ಅದು ಇವತ್ತು ಸಾಯಂಕಾಲ ಬಂದು ಎಲ್ಲ ಮಾತಾಡ್ತಾರಂತೆ ನಮ್ಮ ದೊಡ್ಡವರು ಎಲ್ಲರೂ ನೋಡೋಣ ಸರ್ ಯಾರಿಗೆ ಇದಾಗ್ತಿದೆ ಅಂತ. ನಿಮ್ಮ ಮತ ಯಾರಿಗೆ ಈ ಬಾರಿಗೆ? ಸರ್ ಈ ಮತ ಈ ಸಲ ಸಮರ್ಥ ಶಾಮ್ನೂರಿಗೆ. ಕೆಲಸ ಅಭಿವೃದ್ಧಿ ಬಗ್ಗೆ ಹೇಳ್ತಾ ಇದ್ದಾರೆ ಜನ. ಶಾಮ್ನೂರು ಶಿವಶಂಕರಪ್ಪ ಕೆಲಸ ಮಾಡಿದ್ದಾರೆ. ಆದರೂ ಈ ಸಲ ಚುನಾವಣೆಗೆ ಅವರು ನಮ್ಮವರಿಗೆ ಕೊಟ್ಟಿದ್ರೆ ಒಳ್ಳೆಯದಾಗೋದು. ಕೊಟ್ಟಿಲ್ಲ ಅಂತ ನಮ್ಮ ಜನ ಬೇಸರ ಇದ್ದಾರೆ. ಅಂತಂತರ ಬಂದು ಗೆದ್ದಿತ್ತಂತ ಕಾಂಗ್ರೆಸ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಎಲ್ಲೊಂದು ಕಡೆ ನಿಮ್ಮ ಸಮುದಾಯದವರು ಆಕ್ರೋಶ ವ್ಯಕ್ತಪಡಿಸ್ತಾರೆ, ಎಲ್ಲೊಂದು ಕಡೆ ನೋವಾಗಿದೆ, ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕಿತ್ತು ಕೊಟ್ಟಿಲ್ಲ ಅಂತೇಳಿ. ಎಲ್ಲೊಂದು ಕಡೆ ಅದು ಶಮನ ಮಾಡ್ತಾರ ನಿಮ್ಮ ಕಾಂಗ್ರೆಸ್ನವರು, ಇನ್ನೂ ಹಾಗೆ ಮುಂದುವರಿತಾ ಇದೆಯಾ? ಇಲ್ಲ ಸರ್, ಈಗ ಆಕ್ರೋಶ ಇರೋದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಯುವ ಕ್ಯಾಂಡಿಡೇಟ್ಗಳು, ಯುವ ಹುಡುಗರು. ಒಂದು 5,000-6,000 ಲೀಡ್ನ ಗೆದ್ದೇ ಗೆಲ್ತಿತ್ತು ಕಾಂಗ್ರೆಸ್ಸಲ್ಲಿ. ಅಂದರೆ ಗೆಲ್ತಾರೆ ಸಮರ್ಥ ಅವರು? 100% ಗೆಲ್ತಾರೆ. ಓಕೆ. ಈ ಸಮರ್ಥ ಅವರು ಈ ಭಾಗದಲ್ಲೆಲ್ಲ ಪ್ರಚಾರಕ್ಕೆ ಬಂದಿದ್ದಾರೆ? ಇನ್ನೂ ಬಂದಿಲ್ಲ, ಟೈಮ್ ಇದೆ. ಮೊನ್ನೆ ನಮ್ಮ ಮುಖಂಡರು ಸಾದಿಕ್ ಪೈಲ್ವಾನ್ ಅಂತ ಅವ್ರ ಮನೆಗೆ ಬಂದಿದ್ರು, ಭೇಟಿಯಾಗಿದ್ರು, ಅವ್ರ ಮಾತುಕತೆ ಆಗಿದೆ. ಆಮೇಲೆ ಅಲ್ತಾಫ್ ಹುಸೇನ್ ಅಂತ ಹೇಳಿದ್ದಾರೆ, ಅವ್ರ ಮನೆಗೂ ಬಂದಿದ್ರು. ಪ್ರದೀಪ್ ಈಶ್ವರು, ಸಲೀಮ್ ಅಹಮದ್, ರಿಜ್ವಾನ್ ಭಯ ಅಲ್ಲಿ ಮಾತಾಡ್ಸ್ಕೊಂಡು ಹೋಗಿದ್ದಾರೆ. ನಾಳೆ ನಾಡ್ದ ನಮ್ಮದು ಇಲ್ಲಿ ಪ್ರಚಾರ ಚಾಲು ಆಗ್ತಿತ್ತು ನಮ್ಮದು. ಸಾದಿಕ್ ಪೈಲ್ವಾನ್ ಅವರು ಎಲ್ಲ ಒಂದು ಕಡೆ ಬಂಡಾಯ ಅಭ್ಯರ್ಥಿಯಾಗಿ ನಿಂತಿದ್ರು, ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿಗೆ ಬೆಂಬಲ ಸೂಚಿಸಿಬಿಟ್ರು. ಅಂದರೆ ಸಮುದಾಯದವ್ರ ಪರವಾಗಿ ನಿಲ್ತೇನೆ ನಾನು, ಯಾಕಂದ್ರೆ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ರು. ಇಲ್ಲ ಒಂದು ಕಡೆ ಸಿ ಎಮ್ ಅವ್ರನ್ನ ಭೇಟಿ ಆಗ್ತಾರೆ, ಏನೋ ಒಂದು ಬದಲಾವಣೆ ತಾವು ಕೂಡ ನೋಡಿದ್ರಿ, ಏನು ಹೇಳ್ತೀರಿ ಅದ್ರ ಬಗ್ಗೆ? ಎಲ್ಲ ಅವರಿಗೆ ದೊಡ್ಡವರು ಪ್ರೆಷರ್ ಹಾಕಿದ್ದಾರೆ. ಕೆಲಸ ಕಾಂಗ್ರೆಸ್ನಾಗ ಮಾಡ್ಕೊಂಬಂದಿರ, ಬಿಟ್ಟು ಹೋಗ್ಬೇಡ್ರಿ, ನಿಮಗೆ ಏನೈತೆ ಎಲ್ಲ ಮಾತಾಡೋಣ ಅಂತ ಕರೆದು ಸಮಾಧಾನ ಮಾಡಿ ಅವ್ರಿಗೆ ಹಿರಿಯರಿಗೆ ಕಳಿಸಿದ್ದಾರೆ. ಅವರು 40 ವರ್ಷದಿಂದ ಕೆಲಸ ಮಾಡ್ತಾ ಇರೋದು. ಅವ್ರಿಗೆ ಅನ್ಯಾಯ ಆಗಿರೋದಕ್ಕೆ ಹೋಗಿದ್ರು ಅವರು. CM ಸಿದ್ದರಾಮಯ್ಯ, DK ಶಿವಕುಮಾರ್, SS ಮಲ್ಲಿಕಾರ್ಜುನ್ ಸೇರಿ ಮಾತಾಡಿದ್ದಾರೆ. ಈಗ ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತಾ ಇದ್ದಾರೆ ಅವರು. ಇನ್ನು ಏನು ಅಭಿವೃದ್ಧಿ ಆಗ್ಬೇಕು ಬರ್ತಾರೆ ನಿಮ್ಮ ಭಾಗದಲ್ಲಿ? ಒಂದು ಒಳ್ಳೆ ಹಾಸ್ಪಿಟ್ಲು, ಪಾರ್ಕ್ಗಳು ಸ್ವಲ್ಪ ಆಗಿಲ್ಲ ಅಭಿವೃದ್ಧಿಗಳು. ಮಾಡಿದರೆ ಒಳ್ಳೇದಾಗ್ತೈತಿ. ಈಗ ಸಮರ್ಥ ಶಾಮ್ನೂರಿ ಯುವ ಕ್ಯಾಂಡಿಡೇಟ್, ಅವರಿಗೆ ಚಾನ್ಸ್ ಕೊಟ್ಟರೆ ಅವ್ರು ಮಾಡ್ತಾರಂತ ನಮಗೆ ಭರವಸೆ ಇದೆ ಅವ್ರ ಮೇಲೆ. ಅವ್ರು ಗೆದ್ದಿಲ್ಲ, ಮಾಡಿಲ್ಲ ಇನ್ನೂ ಮಠ. ಅವರು ಸುಮ್ಮನೆ ಅವ್ರು ಮಾಡಿಲ್ಲ, ಇದು ಮಾಡಿಲ್ಲ, ಅದು ಮಾಡಿಲ್ಲ ಅಂತ ಹೇಳಬಾರ್ದು. ಅಜ್ಜಾರು ಕೆಲಸ ಮಾಡಿದ್ದಾರೆ, ಇಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ, ನಮಗೆ ಎಲ್ಲರಿಗೂ ಅನುಕೂಲ ಮಾಡಿದ್ದಾರೆ. ಓಕೆ. ಅಂದರೆ ಈ ಬಾರಿ ನಿಮ್ಮ ಮತ ಸಮರ್ಥ ಶಾಮ್ನೂರು. ಥ್ಯಾಂಕ್ ಯು ಸರ್. ಹೇಗೆ ನಡೀತಾ ಇದೆ ಎಲೆಕ್ಷನ್? ತಮ್ಮ ಮತ ಯಾರಿಗೆ ಈ ಬಾರಿಗೆ? ನಮ್ಮ ಮತ ನೋಡ್ರಿ ಸರ್ ಕಾಂಗ್ರೆಸ್ಸಿಗೆ. ಕಾಂಗ್ರೆಸ್? ಹಾಂ, ಪಕ್ಕಾ ಕಾಂಗ್ರೆಸ್ ಗೆಲ್ಲೋದು. 10,000 ಲೀಡಿಂಗಿಂದ SS ಇನ್ನು ಸಮರ್ಥವರು ಗೆಲ್ಲಕತ್ತಾರೆ ಸರ್. ಮತ್ತೇನೋ ಸಮರ್ಥ ಅವರು ಚಿಕ್ಕ ವಯಸ್ಸು, ಇಲ್ಲ ನಮ್ಮ ಅಲ್ಪಸಂಖ್ಯಾತರಿಗೆ ಕೊಡಬೇಕಿತ್ತು, ಎಲ್ಲ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ ಸರ್. ಭಾಳ ಅನ್ಯಾಯ ಆಗಿದೆ, ಏನು ಮಾಡ್ತೀರಾ? ಈಗ ನಾವು ದೊಡ್ಡವರು ಎಲ್ಲರೂ ಕುತ್ಕೊಂಡು ಎಲ್ಲರೂ ಮಾತಾಡ್ಕೊಂತಾರ. ಈ ಸತಿ ಪಕ್ಕಾ ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ಬೇಕಂತ ನಮಗೆ ದೊಡ್ಡವರು ಹೇಳಿದ ಮೇಲೆ ಮುಗಿಸ್ ಸರ್. ಹಾಂ ಸರ್. ಅಂದರೆ ಈಗ ನಿಮ್ಮ ಅಲ್ಪಸಂಖ್ಯಾತರು ಸಾದಿಕ್ ಪೈಲ್ವಾನ್ ಅವರು ನಿಂತಿದ್ರು, ಪಕ್ಷೇತರ ಅಭ್ಯರ್ಥಿ, ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ. ಎಲ್ಲ ಒಂದು ಕಡೆ ನಿಮ್ಮ ಸಮುದಾಯದವರು ಹೇಳಿದರು, ನಿಂತಿದ್ರು ಅಂತ ಹೇಳಿದರು. ಎಲ್ಲ ಒಂದು ಕಡೆ ಮತ್ತೆ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದ್ರಲ್ಲ. ಈಗ ಮತ್ತು ನೋಡಿದ್ರೆಲ್ಲ ನಮ್ಮ ಎಲ್ಲ ಸಮಸ್ತರು ಕುತ್ಕೊಂಡು ಮಾತಾಡಿ, ಈಗ ರಿಜ್ವಾನ್ ಆಮೇಲೆ ಎಲ್ಲ ಮಿನಿಸ್ಟರ್ಗಳು ಬಂದು ಅವ್ರ ಮನ್ಯಾಗ ಮಾತಾಡಿದ ಮೇಲೇ, ಈಗ ದೊಡ್ಡವರು ಇನ್ನೂ ಎಲ್ಲರೂ ಕುತ್ಕೊಂಡು ಮಾತಾಡಿದ ಮೇಲೇ, ಅವ್ರು ಬಂದಿದ ಮೇಲೆ ಅವ್ರು ಹೋಗಿ ಅಲ್ಲಿ DK ಶಿವಕುಮಾರ್, ಸಿದ್ದರಾಮಯ್ಯ ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ಇಲ್ಲಿ ಈ ಭಾಗಕ್ಕೆ ಏನೇನು ಬೇಕು ಅಲ್ಲೂ ಕಳಿದಾರೆ. ಅವರು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದಾರ, ಪಕ್ಕ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಮಾಡಿದ ಮೇಲೆ ಎಲ್ಲ ಪಕ್ಕ ಈ ಸತಿ 10,000 ಲೀಡಿಂಗಿಂದ ಕಾಂಗ್ರೆಸ್ ಗೆಲ್ತೀವಿ ಸರ್. ಸಮರ್ಥವ್ರು ಬರ್ತಾರೆ, ಬರ್ತಾರೆ ಸರ್. ಮತ್ತೆಲ್ಲ ಒಂದು ಕಡೆ BJPಗೆ ಲಾಭ ಆಗುತ್ತೆ ಇಬ್ಬರು ಜಗಳದಲ್ಲಿ ಅಂತಿದ್ರು. ಎಲ್ಲಿ ಆಗ್ತದೆ ಸರ್? ಎಲ್ಲಿ ಆಗ್ತದೆ? ಈಗ ಸಾದಿಕ್ ಪೈಲ್ವಾನ್ ಇಲ್ಲಲ್ಲ, ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಕತ್ತಿರಲ್ಲ, ಪಕ್ಕ ಕಾಂಗ್ರೆಸ್ ಗೆಲ್ತೀವಿ ಸರ್. ಅಂದರೆ ಹೇಳ್ತಾ ಇದ್ದಾರೆ, ಯಾಕಂದರೆ ಕಣದಲ್ಲಿ ಇವಾಗ 14 ಮುಸ್ಲಿಂ ಅಭ್ಯರ್ಥಿಗಳಿದ್ದಾರೆ, ಪಕ್ಷೇತರ ಅಭ್ಯರ್ಥಿಗಳು. ಅವ್ರ ಮತಗಳನ್ನು ತೆಗೆದುಕೊಳ್ಳಲ್ಲ ಅಂತೀರಾ? ಇಲ್ಲ ಸರ್, ಏನೇನು ಆಗಂಗಿಲ್ಲ, ಏನೇನು ಉಪಯೋಗ ಇಲ್ಲ. ಈ ಸತಿ ನಮ್ಮದು ನೋಡಿದ್ರೆ ಪಕ್ಕ ಕಾಂಗ್ರೆಸ್ಸೇ. ಈಗ ಎಲ್ಲ ನೋಡಿದ್ರೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಇಲ್ಲಿ ಮಾಡಿಲ್ಲ ಅಂತ ಮಾಡಿದ್ದಾರೆ. ಕಾಂಕ್ರೀಟ್ ರೋಡ್ ಆಗೈತಿ. ಈಗ ನಮ್ಮ ರೋಡ್ ನೋಡ್ರಿ, ನೂರಾನಿ ಆಟೋ ಸ್ಟ್ಯಾಂಡ್ ಆಗಿತ್ತು ಇಲ್ಲಿ. ಇದು ಕಾಂಗ್ರೆಸ್ ಇದೆ ಕೊಟ್ಟಿದ್ರು, ಮಾಡಿದ್ದಾರೆ ಸರ್. ಇನ್ನೂ ಭಾಳ ಕೆಲಸ ಆಗತ್ತೈತಿ. ಆಸ್ಪತ್ರೆಗಳು ಐತಿ, ಈ ಕಾಲೇಜ್ಗಳು ಐತಿ, ಎಲ್ಲ ಆಗ್ತೈತಿ. ನಮ್ಮ ಹುಡುಗರ ಕೆಲಸ ಮಾಡ್ತಾರಂತ ಭರವಸೆ ಇದೆ, ಪಕ್ಕಾ ಭರವಸೆ ಐತೆ ಸರ್. ಹಾಂ, BJP ಅವರು ಬರಲ್ಲ ಇಲ್ಲಿ, ಪಕ್ಕ ಬರಂಗಿಲ್ಲ ಸರ್. ಸಾಧ್ಯನೇ ಇಲ್ಲ. BJP ಇಲ್ಲ, ಕಣ ಆಗಂಗಿಲ್ಲ. ಅದು ಸಾದಿಕ್ ಪೈಲ್ವಾನ್ ಹೊಡ್ಕೊಂಡಾರ ಕಣ. ಹಾಂ, ಈ ಬಾರಿಗೆ ಚುನಾವಣಾ ಕಾರಣ ಸಾಕಷ್ಟು ರಂಗೇರಿರ್ತಕ್ಕಂಥದ್ದು. ತಮ್ಮ ಮತ ಯಾರಿಗೆ ಬರೋದಾರೆ ಈ ಬಾರಿಗೆ? ಈ ಬಾರಿ ಇವರೇ ಬರೋದು, ಮಲ್ಲಿಕಾರ್ಜುನ್ ಅವ್ರ ಮಗ ಸಮರ್ಥ ಅವರೇ ಬರೋದು. ಇಲ್ಲೆಲ್ಲ ಅದೇ ಮಾಡಕೊಂತಿರೋ ನಾವು, ಮತ್ತೇನಿಲ್ಲ. ಅಂದರೆ BJP ಬರಲ್ಲ ಈ ಭಾಗದಲ್ಲಿ? ಈ ಭಾಗದಲ್ಲಿ ಮಾತ್ರ BJP ಬರೋದೊಂದು 10 ಓಟೇನೋ ಬರ್ಬೋದು ಅಮ್ಮಮ್ಮ ಅಂದ್ರೂ.
ಮತ್ತು ಏನು ಬರಲ್ಲ. ಜಾಸ್ತಿ ಈ- ಕಾಂಗ್ರೆಸ್ಸಾ? ಜಾಸ್ತಿ ಕಾಂಗ್ರೆಸ್ ಇಲ್ಲ, ಎಲ್ಲ ಪಕ್ಷ ಎಲ್ಲ ಕಾಂಗ್ರೆಸ್ ಇರೋದು ನಾವು. ಓಕೆ. ಯಾಕಂದ್ರೆ ಮುಂಚೆ ಮುಂಚೆಯಿಂದನೂ ಹಾಕಂತ ಬಂದಿದ್ದೀವಿ. ನಮ್ಮ ಶಾಮನೂರು ಶ್ರೀಶಂಕರಪ್ಪ ಅವರಿಂದನೂ ಹಾಕೊಂಬಂದಿದ್ದೀವಿ. ತಂದೆ ಇದಾಗಿದ್ದಕ್ಕೆ ಮತ್ತು ರೀಎಲೆಕ್ಷನ್ ಇದು ಮಾಡಿದ್ದಕ್ಕೆ ನಾವು ಇದು ಹಾಕಂತಿರೋದು ಅಂತ. ಓಕೆ. ಅಂದರೆ ಅಭಿವೃದ್ಧಿ ಮಾಡಿದಾರಾ ಈ ಭಾಗದಲ್ಲಿ? ಕೆಲಸ ಮಾಡಿದಾರಾ? ಕೆಲಸ ಮಾಡಿದಾರಣ ಒಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಐತೆ. ಇನ್ನೂ ಏನು ಮಾಡಬೇಕು? ಇನ್ನೊಂದು ಸ್ವಲ್ಪ ಏನಂದ್ರೆ ಮತ್ತೆ ಸ್ಕೂಲು ಅವು ಇವು ಎಲ್ಲ ಮಾಡಿಕೊಟ್ರೆ ಸಾಕು ನಮಗೆ, ಮತ್ತೆ ಏನು ಬೇಡ. ಸ್ಕೂಲಿನ ರಿಪೇರಿ ಅವೆಲ್ಲ ಮಾಡಿಕೊಟ್ರೆ ಸಾಕು. ಓಕೆ. ಈ ಬಾರಿಗೆ ಕಾಂಗ್ರೆಸ್ಗೆ ಮತ? ಕಾಂಗ್ರೆಸ್ಗೆ ಮತ. ಓಕೆ. ಎಷ್ಟು ಅಂತರದಲ್ಲಿ ಬರ್ತಾರೆ ಈ ಬಾರಿಗೆ? ಈ ಬಾರಿ ಬರ್ತಾರಣ ಒಂದು 100ಕ್ಕೆ ಒಂದು 90%. ಅವ್ರಿಗೆ 100-90% ಅವ್ರಿಗೆ ಬೀಳುತ್ತೆ ಮತ. ಅವರಿಗೆ ಪಕ್ಕ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.